ಎಲ್ರಿಗೂ ನಮಸ್ಕಾರ. ಕಳೆದ ವಿಡಿಯೋದಲ್ಲಿ ನಾವು ಕೋವಿಡ್ ವ್ಯಾಕ್ಸಿನ್ನ ಸೈಡ್ ಎಫೆಕ್ಟ್ಸ್ ಮತ್ತು ಹಾರ್ಟ್ ಅಟ್ಯಾಕ್ಗೆ ಕಾರಣಗಳು ಮತ್ತು ಹಾರ್ಟ್ ಅಟ್ಯಾಕ್ ಆದಾಗ ಏನು ಮಾಡಬೇಕು ಅಂತ ತಿಳ್ಕೊಂಡಿದ್ವಿ. ವ್ಯಕ್ತಿಯ ಹೃದಯ ಬಡಿತ ನಿಂತಿದ್ದರೆ CPR ಮಾಡಬೇಕು ಅಂತ ಕೂಡ ನಾವು ತಿಳ್ಕೊಂಡಿದ್ವಿ. ಹಾಗಾದರೆ CPR ಹೇಗೆ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೀವು ಯಾವುದೇ ಕಾರಣಕ್ಕೂ ಪ್ಯಾನಿಕ್ ಆಗಬಾರ್ದು ಮತ್ತು ವ್ಯಕ್ತಿಗೆ ಯಾವುದೇ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣ ಆ್ಯಂಬುಲೆನ್ಸ್ಗೆ ಅಥವಾ ಎಮರ್ಜೆನ್ಸಿ ಸರ್ವಿಸ್ಗೆ ಕಾಲ್ ಮಾಡೋದು ನಿಮ್ಮ ಮೊದಲ ಆದ್ಯತೆ ಆಗಿರಬೇಕು. ನಂತರ ವ್ಯಕ್ತಿಯನ್ನು ಒಂದು ಫ್ಲ್ಯಾಟ್ ಸರ್ಫೇಸ್ ಮೇಲೆ ಅಂಗಾತ ಮಲಗಿಸ್ಬೇಕು. ಉಸಿರಾಟ ನಿಂತಿದ್ದರೆ ಮತ್ತು ಉಸಿರುಗಟ್ತಾ ಇದ್ದರೆ ನೀವು ಚೆಸ್ಟ್ ಕಂಪ್ರೆಷನ್ನ ಮಾಡಬೇಕಾಗುತ್ತೆ. ವ್ಯಕ್ತಿಯ ಎದೆಯ ಮಧ್ಯಭಾಗದಲ್ಲಿ ನಿಮ್ಮ ಎರಡೂ ಕೈಗಳನ್ನು ಇಟ್ಟು 30 ಕಂಪ್ರೆಷನ್ಗಳನ್ನು ಮಾಡಬೇಕಾಗುತ್ತೆ. ಒಂದು ನಿಮಿಷಕ್ಕೆ 100ರಿಂದ 120 ಕಂಪ್ರೆಷನ್ ಮಾಡುವ ಸ್ಪೀಡ್ನಲ್ಲಿ ನೀವು 30 ಕಂಪ್ರೆಷನ್ಗಳನ್ನ ಮಾಡಬೇಕಾಗುತ್ತೆ. ನಂತರ ನೀವು ರೆಸ್ಕ್ಯೂ ಬ್ರೀತನ್ನು ಕೊಡಬೇಕಾಗುತ್ತೆ. ವ್ಯಕ್ತಿಯ ಮೂಗನ್ನು ಕಂಪ್ಲೀಟಾಗಿ ಮುಚ್ಚಿ ಬಾಯನ್ನು ತೆರೆದು ರೆಸ್ಕ್ಯೂ ಬ್ರೀತನ್ನು ಕೊಡಬೇಕಾಗುತ್ತೆ. ಈ ಪ್ರೋಸೆಸ್ಸನ್ನು ನೀವು ಮತ್ತೆ ರಿಪೀಟ್ ಮಾಡಬೇಕಾಗುತ್ತೆ ಆಂಬ್ಯುಲೆನ್ಸ್ ಬರೋವರೆಗೂ. ಆದಷ್ಟು ಬೇಗ ವ್ಯಕ್ತಿಯನ್ನು ಹಾಸ್ಪಿಟ್ಲಿಗೆ ಸೇರಿಸೋದು ನಮ್ಮ ಮೊದಲ ಆದ್ಯತೆ ಆಗಿರಬೇಕು.